ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಇವತ್ತು ನನ್ನ ಗಾರ್ಡನಲ್ಲಿ ಯಾವೆಲ್ಲ ಹೂವು ಅರಳಿದೆ ಅಂತ ತೋರಿಸ್ತೀನಿ ನೋಡಿ. ಜೆರೇನಿಯಂ ಗಿಡದಲ್ಲಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ, ಹಾಗೆಯೇ ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಬ್ರೈಟ್ ರೆಡ್ ಕಲರ್ ಆಗಿರೋ ಕಾರಣ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನಲ್ಲಿ. ಈ ಜೆರೇನಿಯಂ ಗಿಡನ ಬೆಳೆಸೋದು ತುಂಬ ಈಸಿ. ನೀವು ಚಿಕ್ಕ ಕಟ್ಟಿಂಗ್ಸ್ ಹಾಕಿ ಕೂಡ ಬೆಳೆಸ್ಬೋದು. ಹಾಗೆಯೇ ಲಾಸ್ಟ್ ನಾನೊಂದು ವಿಡಿಯೋ ಮಾಡಿ ಹಾಕಿದೆ, ಅದನ್ನು ಸೀಡ್ಸಿಂದ ಕೂಡ ನಾವು ಬೆಳೆಸ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಕೇವಲ ಒಂದು ಕಟ್ಟಿಂಗ್ಸಿಂದ ಎಷ್ಟೊಂದು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದರ ಥರನೇ ಎಲ್ಲ ಸೀಸನಲ್ಲೂ ಹೂವಾಗುವಂಥ ಇನ್ನೊಂದು ಗಿಡ ಅಂದರೆ ಅದು ಕರ್ಣಕುಂಡಲ. ನೀವು ನೋಡ್ತಾ ಇರ್ಬೋದು, ಸುಮ್ಮನೆ ಹಾಗೆ ಬೀಜ ಎಲ್ಲ ಉದುರಿಸ್ಬಿಟ್ಟಿದ್ದೆ ಒಂದು ಪಾಟಲ್ಲಿ. ಎಷ್ಟು ಚೆನ್ನಾಗಿ ಇವಾಗ ದೊಡ್ಡದಾಗಿ ಗಿಡಗಳು ಹೂ ಬಿಡ್ತಾ ಇದೆ ಅಂತ. ಇದು ನೋಡಿ ನಾಟಿ ದಾಸವಾಳ. ಆವಾಗ ಒಂದೊಂದು ಆಗ್ತಾ ಇರುತ್ತೆ. ಗಿಡವನ್ನು ಕಟ್ಟಿಂಗ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕಟ್ ಮಾಡೋಣ ಅಂತ. ನೋಡಿ ಇದು ದಾಳಿಂಬೆ ಗಿಡ. ಲಾಸ್ಟ್ ನೀವು ನೋಡ್ತಿರ್ಬೋದು, ತುಂಬ ಹೂವು ಬಿಟ್ಟಿತ್ತು. ಆದರೆ ಇದರಲ್ಲಿ ಉಳ್ಕೊಂಡಿದ್ದು ಒಂದೇ ಒಂದು ನೋಡಿ, ಇವಾಗ ಒಂದು ಕಾಯಿ ಬಿಟ್ಟಿದೆ ನೋಡಿ. ಇದು ಈ ಗಿಡದಲ್ಲಿ ಆಗಿರುವಂಥ ಫಸ್ಟ್ ದಾಳಿಂಬೆ. ಎಷ್ಟೊಂದು ಹೂ ಬಿಟ್ಟು ಯಾವುದು ಉಳಿದಿಲ್ಲ ನೋಡಿ, ಇದೊಂದು ಉಳ್ಕೊಂಡಿದೆ ಇವಾಗ. ಇಲ್ಲಿ ನೋಡಿ ನೆಕ್ಸ್ಟ್ ಇದು ನಾಟಿ ಗುಲಾಬಿ. ಇವಾಗ ಹೂವಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕಟ್ಟಿಂಗ್ ಮಾಡಿಲ್ಲ, ನಾನು ಯಾವುದೇ ಗಿಡವನ್ನು ಕೂಡ ಕಟ್ಟಿಂಗ್ ಮಾಡಿಲ್ಲ. ಜಸ್ಟ್ ಹೂವಾದ ತಕ್ಷಣ ಜಸ್ಟ್ ಚಿಕ್ಕದಾಗಿ ಪ್ರೂನ್ ಮಾಡ್ತೀನಿ ಅಷ್ಟೇ ವಿನ ಹಾರ್ಡ್ ಪ್ರೂನಿಂಗ್ ನಾನು ಯಾವ ಗಿಡಕ್ಕೂ ಮಾಡಿಲ್ಲ. ಯಾಕೆಂದರೆ ಕಟ್ಟಿಂಗ್ಸ್ ನನಗೆ ವೇಸ್ಟ್ ಆಗಬಾರ್ದು ಅಂತ. ಇನ್ನು ಸ್ವಲ್ಪ ಮಳೆ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಕಟ್ ಮಾಡೋಣ ಅಂತ. ಇದು ಸ್ವಲ್ಪ ಗಿಡಗಳೆಲ್ಲ ಒಣಗ್ತಾ ಬಂದಿತ್ತು, ಕಣಗಿಲೆ ಗಿಡದ್ದು, ಅದನ್ನೆಲ್ಲ ಕಟ್ ಮಾಡಿದ್ದೆ. ಅದಾದಮೇಲೆ ಹೊಸ ಬ್ರಾಂಚಸ್ ಬಂದ್ಕೊಂಡು ನೋಡಿ ಇವಾಗ ಹೂ ಚೆನ್ನಾಗಿ ಬಿಟ್ಟಿದೆ. ಹಾಗೆಯೇ ಮಗುಗಳು ಕೂಡ ಬಿಡ್ತಾ ಇದೆ. ಯಾವುದೇ ಗಿಡ ಆದರೂ ಕೂಡ ನಾವು ಚೆನ್ನಾಗಿ ಪ್ರೂನ್ ಮಾಡ್ತಾ ಇದ್ರೆ ಹೊಸ ಹೊಸ ಬ್ರಾಂಚಸ್ ಬರುತ್ತೆ. ಇದು ನೋಡಿ ಇನ್ನೊಂದು ವೆರೈಟಿಯ ಜೆರೇನಿಯಂ. ತರೋವಾಗ ತುಂಬ ಚಿಕ್ಕದಾಗಿತ್ತು ಗಿಡ. ವಿದಿನ್ 1.5 ಮಂತಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ. ಹಾಗೆಯೇ ಫ್ಲವರ್ಸ್ ಕೂಡ ಬಿಡ್ತಾನೆ ಇದೆ, ಹೊಸ ಹೊಸ ಮಗುಗಳು ಬ್ರಾಂಚಸ್ ಬರ್ತಾನೆ ಇದೆ. ಸೊ ಹೀಗೆ ಒಣಗಿರುವ ಹೂಗಳನ್ನೆಲ್ಲ, ಒಣಗಿರುವ ಎಲೆಗಳನ್ನೆಲ್ಲ ತೆಗೆದು ಬಿಡಬೇಕು. ಸೊ ಚೆನ್ನಾಗಿ ಗಾಳಿ ಓಡಾಡಬೇಕು, ಆವಾಗನೇ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಮಣ್ಣಿಗೂ ಕೂಡ ಹಾಗೆಯೇ ಫಂಗಸ್ ಎಫೆಕ್ಟ್ ಆಗುತ್ತೆ ನೋಡಿ. ಇದು ವೈಟ್ ರೋಸ್. ಒಂದ್ಸಲ ಹೂವೆಲ್ಲ ಆದಮೇಲೆ ಚೆನ್ನಾಗಿ ಒಂದ್ಸಲ ಚಿಕ್ಕದಾಗಿ ಕಟ್ಟಿಂಗ್ ಮಾಡ್ತೀನಿ, ಆಮೇಲೆ ಹಾಗೆ ಬಿಟ್ಬಿಡ್ತೀನಿ, ಹೊಸ ಬ್ರಾಂಚಸ್ ಬರುತ್ತೆ ನೋಡಿ. ಇದು ದಾಸವಾಳ. ದಾಸವಾಳ ಎಲ್ಲ ಗಿಡದಲ್ಲೂ ಗಿಡ ಮುಗ್ಗು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಡೈಲಿ ಒಂದೊಂದು ಗಿಡದಲ್ಲಿ ಒಂದೊಂದು ಹೂವು ಆಗ್ತಾ ಇದೆ. ಇದೆಲ್ಲ ಚಿಕ್ಕ ಗಿಡಗಳಾದ ಕಾರಣ ಹೂ ಕೂಡ ಬಿಡೋದು ತುಂಬ ಕಡಿಮೆ, ಅಂದರೆ ಡೈಲಿ ಒಂದೊಂದು ಹೂವು ಇರುತ್ತೆ. ಈ ದಾಸವಾಳ ಗಿಡವನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಮತ್ತೆ ಹೂವಾಗಿದೆ. ತಂದಮೇಲೆ 2-3 ಸಲ ಹೂವಾಯಿತು. ಇದು ನೋಡಿರ್ಬೋದು, ಇದು ಒಂದೇ ಅಂದರೆ ನರ್ಸರಿ ಬ್ಯಾಗಲ್ಲಿ ಇದ್ದಿರುವಂಥದ್ದು 2 ಗಿಡಗಳು. ಅದನ್ನು ನಾನು ತಂದಮೇಲೆ ಸಪ್ರೇಟಾಗಿ ಸಪ್ರೇಟ್ ಪಾಟಿಗೆ ಹಾಕಿದ್ದೆ. ಸೊ ಒಂದೇ ಇದರಿಂದ ನನಗೆ 2 ಗಿಡಗಳಾಯಿತು. ನೀವು ಕೂಡ ನರ್ಸರಿಯಿಂದ ಪರ್ಚೇಸ್ ಮಾಡೋದಿದ್ರೆ ಈ ಥರದ 2 ಗಿಡಗಳೇ ಇರುವಂತಹ ಇದನ್ನೇ ಪರ್ಚೇಸ್ ಮಾಡ್ಕೊಳ್ಳಿ, ಆವಾಗ ನಿಮಗೂ ತುಂಬ ಲಾಭ ಆಗುತ್ತೆ ನೋಡಿ. ಇದು ಆನ್ಲೈನ್ ಆರ್ಡರ್ ಮಾಡಿದಂತಹ ಎಡೇನಿಯಂ ಗಿಡಗಳು. 5 ಗಿಡಗಳನ್ನು ಆರ್ಡರ್ ಮಾಡಿದೆ, 5 ಗಿಡಗಳು ಬಂದಿತ್ತು. ಬಟ್ ಎಲ್ಲ ಚೆನ್ನಾಗಿ ಬಂದಿದೆ, ತುಂಬ ಕಡಿಮೆ ಪ್ರೈಸ್ಗೂ ಸಿಕ್ಕಿತ್ತು. ಹಾಗೆ ನೋಡಿ ಇವಾಗ ಮಗು ಕೂಡ ಬಿಟ್ಟಿದೆ. ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ. ಒಂದು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೆ, ಯಾವುದೇ ಥರದ ಫರ್ಟಿಲೈಸರ್ ಕೂಡ ಕೊಟ್ಟಿರಲಿಲ್ಲ ಇದಕ್ಕೆ, ಆದರೂ ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ. ಇದು ನೋಡಿ ನಂದಿ ಬಟ್ಲು ಗಿಡ. ನಂದಿ ಬಟ್ಲು ಕೂಡ ಹೂವಾಗಿದೆ ನೋಡಿ. ಹಾಗೆಯೇ ಮಗುಗಳು, ಹೊಸ ಹೊಸ ಮಗುಗಳು ಇವಾಗ ತುಂಬ ಬಿಟ್ಟಿದೆ. ಗಿಡದ ಎಲೆಗಳನ್ನು ನೀವು ಗಮನಿಸ್ತಾ ಇರ್ಬೋದು, ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ. ಇದು ಎಪ್ಸಮ್ ಸಾಲ್ಟ್ ಹಾಕಿದರೆ ಮೆಗ್ನೀಷಿಯಮ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಸ್ವಲ್ಪ ಎಪ್ಸಮ್ ಸಾಲ್ಟ್ ಕೊಟ್ಟರೆ ಚೆನ್ನಾಗಾಗುತ್ತೆ ನೋಡಿ. ಇದೊಂದು ಗಿಡದಲ್ಲಿ ಎಷ್ಟೊಂದು ಮಗುಗಳಿದೆ ಅಂತ, ಚಿಕ್ಕ ಗಿಡ, ನಾನು ಹೊಸದಾಗಿ ತಂದಿರೋಂಥದ್ದು. ಇವಾಗ ಚೆನ್ನಾಗಿ ಮಗುಗಳನ್ನು ಬಿಟ್ಟಿದೆ. ಇವಾಗ ಈ ಸೀಸನ್ ಅಂದರೆ ಫೆಬ್ರವರಿ ಮಂತಲ್ಲಿ ಚೆನ್ನಾಗಿ ಎಲ್ಲ ಗಿಡಗಳಲ್ಲೂ ಹೂ ಬಿಡ್ತಿದೆ, ಯಾಕೆಂದರೆ ಹೂ ಬಿಡುವಂಥ ಸೀಸನ್ ಇದು ನೋಡಿ. ಕರ್ಣಕುಂಡಲ. ಇದು ಏನಕ್ಕೆ ನಾನು ಈ ಥರ ಆಗ್ತಾ ಇದ್ದೀನಿ ಅಂದರೆ, ತುಂಬ ಗಿಡಗಳಿದೆ. ಪಾಟು ಸಪ್ರೇಟಾಗಿ ಪಾಟ್ ಹಾಕೋಕ್ಕೂ ಕೂಡ ಪಾಟ್ ಇಲ್ಲ. ಹಾಗೆಯೇ ಸುಮ್ಮನೆ ಬಿಸಾಡೋಕ್ಕೂ ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಹಾಗೆ ಎಲ್ಲ ಅಲ್ಲಲ್ಲಿ ಬಿದ್ದು ಹುಟ್ಕೊಂಡಿರೋಂಥ ಗಿಡಗಳನ್ನು ನಾನು ಹಾಗೆ ಬಿಟ್ಟಿದ್ದೀನಿ, ಯಾವುದನ್ನು ಕೂಡ ಕಿತ್ತಿಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ.
ಬಟ್ ಈ ಥರ ನೋಡಿದರೆ ನಮಗೆಲ್ಲ ಅಂದರೆ ನಾವು ತುಂಬ ಹತ್ರ ಎಲ್ಲ ಇದಾಗಿ ಇಟ್ಟಾಗೆ ಕಾಣಿಸುತ್ತೆ. ನೋಡೋಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸಲ್ಲ, ಬಟ್ ಹೂವಿದ್ದ ಕಾರಣ ತುಂಬ ಚೆನ್ನಾಗಿ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎಲ್ಲ ಪಾಟಲ್ಲಿ ಇದ್ದಿದ್ದನ್ನು ನಾನು ಹಾಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾಕಂದರೆ ಇದರಲ್ಲಿ ಒಮ್ಮೆ ಗಿಡ ದೊಡ್ಡದಾದ್ಮೇಲೆ ಕಂಪ್ಲೀಟಾಗಿ ಅದು ಹೂವು ಆಗ್ತಾನೇ ಇರುತ್ತೆ. ವಿದಿನ್ 2-3 ಮಂತ್ಸಲ್ಲಿ ಗಿಡ ಎಲ್ಲ ಒಣಗ್ತಾ ಬರುತ್ತೆ. ಆವಾಗ ನಾವು ಅದನ್ನು ತೆಗೆದ್ಬಿಡ್ಬೋದು. ಹಾಗೆಯೇ ಇದು ನೋಡಿ ರುದ್ರಾಕ್ಷಿ ಹೂವು ಇದೆ. ಇದು ಕೂಡ ಹಾಗೆಯೇ ಯಾವಾಗಲೂ ಹೂವು ಆಗ್ತಾ ಇರುತ್ತೆ. ಗಿಡಕ್ಕಿಂತ ಗಿಡದ ಎಲೆಗಳಿಗಿಂತ ಜಾಸ್ತಿ ಅದರಲ್ಲಿ ಹೂವೇ ನೋಡೋಕೆ ಸಿಗುತ್ತೆ. ಇದು ನೋಡಿ ದಾಸವಾಳದಲ್ಲಿ ಇದರಲ್ಲಿ ಒಂದು ಹೂವಾಗಿದೆ. ತುಂಬ ಸಮಯದ ನಂತರ ಇವಾಗ ಹೂವಾಗಿದೆ ನೋಡಿ. ಹಾಗೆಯೇ ಇದು ಇನ್ನೊಂದು ಬೇಬಿ ಪಿಂಕ್ ಕಲರ್ ಇದ್ದು ದಾಸವಾಳ. ಇದರಲ್ಲಿ ಈ ಕಡೆ ನೋಡಿ, ಇದರಲ್ಲಿ 2 ಹೂವಾಗಿದೆ ಒಂದೇ ಇದರಲ್ಲಿ. ಈ ಗಿಡನ ತಂದು 1 ವರ್ಷ ಆಯ್ತಷ್ಟೇ ನೋಡಿ, ಆದರೂ ಕೂಡ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ. ಹೂವು ಬಿಡ್ತಾನೇ ಇರುತ್ತೆ ಇದರಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.